ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ರಾಹುಲ್ ಗಾಂಧಿಯವರು ವಿಪಕ್ಷಗಳು ಯಾರೋ ಇವನು ಪಪ್ಪು ಯಾದವ್ ಅಂತ ಬಿಹಾರದನು. ನಮ್ಮ ಕೆಳಗೆ ರಾಮನ ಫೋಟೋ ಇದೆ, ಅಲ್ಲೇ ಚಪ್ಪಲಿ ಬಿಟ್ಕೊಂಡಿದ್ದಾರೆ. ಸಾಮಾನ್ಯ ಪೂಜೆ ಮಾಡುವಾಗ ಫೋಟೋಗಳು ಕೆಳಗೆ ಇರ್ತವೆ, ಹೋಗ್ತಾರೆ. ಆದರೆ ಇವರು ಎಳ್ದಾಡ್ಕೊಂಡು ಆ ಫೋಟೋನ, ರಾಮನ ಫೋಟೋನ ತಗೊಂಡಿರೋದು, ಹಿಂದೂಗಳ ಸ್ವಾಮೀಜಿಗಳ, ನಮ್ಮ ಗುರುಗಳು ತೊಡುವಂಥ ಕಾಕಿ ಬಟ್ಟೆಯನ್ನು ತೊಟ್ಟು ಅಸಹ್ಯವಾಗಿ ಇವರು ಇದೇನು ಮೆಂಬರ್ಸ್ ಎಲ್ಲ ಹೋಗ್ತಾರೆ ಪಾರ್ಲಿಮೆಂಟ್ ಮುಂಗಡೆ ಅಣುಕು ಪ್ರದರ್ಶನ ಮಾಡಿದ್ದಾರೆ. ನಮ್ಮ ಹಿಂದೂಗಳ ಬಗ್ಗೆ ಇವರಿಗೆ ಎಷ್ಟು ಒಂದು ಅಸಹ್ಯ ಇರ್ಬೋದು, ನಮ್ಮ ಹಿಂದೂಗಳ ಬಗ್ಗೆ ಎಷ್ಟು ತಾತ್ಸಾರ ಇರ್ಬೋದು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ರಾಮ ಮಂದಿರ ಕಟ್ಟಬಾರ್ದು, ಆಗಬಾರ್ದು ಅಂಥೇಳಿ ಆಗಿನ ಯಾವುದೋ ಸರ್ಕಾರ 22 ವಕೀಲರನ್ನು ನೇಮಿಸಿತ್ತಂತೆ ಸರ್ಕಾರದ ದುಡ್ಡಿಂದ. ಅಂಥ ವ್ಯಕ್ತಿಗಳು ಇವತ್ತು ರಾಮನ ಫೋಟೋ ಹಾಕ್ಕೊಂಡು ಪಾರ್ಲಿಮೆಂಟ್ ಮುಂದ್ಗಡೆ ಅಣುಕು ಪ್ರದರ್ಶನ ಮಾಡ್ತಾರೆ. BJPಗೆ ಬೈಲಿ, ಮತ್ತೊಬ್ಬರಿಗೆ ಬೈಲಿ, ಯಾರೇ ಬೇಕಾದ್ರೂ ಬೈಲಿರಿ ಸ್ವಾಮಿ. ನಮ್ಮ ರಾಮನ ಫೋಟೋ ಹಾಕ್ಕೊಂಡು ನಮ್ಮ ಕಾವಿ ಧರಿಸಿ ಯಾವುದೇ ವ್ಯಕ್ತಿ, ಯಾವ ಧರ್ಮದ ವ್ಯಕ್ತಿ, ನಮ್ಮ ಧರ್ಮದ ವ್ಯಕ್ತಿ ಆ ಥರ ಅಣುಕು ಪ್ರದರ್ಶನ ಮಾಡಿದ್ರೆ ತಪ್ಪೆ ಅಂದ್ರೆ ತಪ್ಪೆ. ಒಬ್ಬ ಹಿಂದೂ ಧರ್ಮದ ವ್ಯಕ್ತಿ ಆ ಪಪ್ಪು ಯಾದವ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಅವಮಾನಕರದ ವ್ಯಕ್ತಿ. ರಾಹುಲ್ ಗಾಂಧಿ ಅವರು ಬಂದು ಒಂಥರ ಅವ್ರ ಮುಂದೆ ಮಾತಾಡೋದು, ಅವ್ರ ಸಂಸದರು ಎಲ್ಲ ಎಳ್ದಾಡೋದು, ಇದು ಯಾವ ರೀತಿ ಹೋರಾಟನ್ರಿ? ರಾಮನ ಫೋಟೋ ನೇತಾಕೊಂಡು ನೀವು ಅಣುಕು ಪ್ರದರ್ಶನ ಮಾಡಿಕೊಂಡು, BJP ಇರ್ಬೋದು ಒಂದು ರಾಜಕೀಯ ಪಕ್ಷನೇ, ಅವ್ರು ಬಂದ ಮೇಲೆ ರಾಮ ಮಂದಿರ ಆಯಿತು, ನರೇಂದ್ರ ಮೋದಿ ಕೈಯಲ್ಲಿ ರಾಮ ಮಂದಿರ ಆಯಿತು. ನೀವು ಮಾಡ್ಬೋದಾಗಿತ್ತಲ್ಲ, ನೀವು ಯಾಕೆ ಮಾಡಲಿಲ್ಲ? ಹಿಂದೂಗಳು ಎಷ್ಟು ಜನ ಸತ್ರು, ಎಷ್ಟುಗಳ ಮರಣ ಆಯಿತು, ನೀವೇನೇನು ತೊಂದರೆ ಕೊಟ್ರಿ ನಿಮ್ಮ ಕಾಲಮಾನದಲ್ಲಿ? ಎಷ್ಟುಗಳು ಕೊಲೆಗಳು, ಎಷ್ಟುಗಳು ಹಿಂದೂ ವ್ಯಕ್ತಿಗಳು ಸಾಯ್ತಿದ್ರು, ಅವಾಗ ನೀವು ಮಾತಾಡಲಿಲ್ಲ. ರಾಮ ಎಷ್ಟು ವರ್ಷ ಟೆಂಟಲ್ಲಿದ್ದ, ಅವಾಗ ನಿಮ್ಮ ಬಾಯಿ ಸೋಲಿತ್ತೋ, ಅವಾಗ ನಿಮ್ಮ ಬಾಯಲ್ಲಿ ಇರಲಿಲ್ವ? ರಾಜ್ಯಕ್ಕೆ ಇದಕ್ಕೋಸ್ಕರನೋ ನಮ್ಮ ಹಿಂದೂ ಧರ್ಮ ಅವಮಾನ ಮಾಡಬೇಡಿ, ಜನಗಳು ದಡ್ರಲ್ಲ, ಯಾರೋ 1-2% ಪಕ್ಷ ಅಂತ ಹೋಗ್ಬೋದು. ನಿಜವಾದ ಸನಾತನಿ ಹಿಂದೂಗಳು, ಹಿಂದೂ ಧರ್ಮದ ವ್ಯಕ್ತಿಗಳು ಎಂದೂ ಬಿಟ್ಕೊಡಲ್ಲ, ಸತ್ಯದ ಪರ ಇರ್ತಾರೆ. ಹಾಗಾಗಿ ಇದು ನಾನು ಗೌರವವಾಗಿ ಖಂಡಿಸ್ತೀನಿ. ಒಂದು ಅಣುಕು ಪ್ರದರ್ಶನ ಮಾಡ್ಬೇಕಂಡ್ರಿ, ನಿಂತೋ ಯಾವುದಾದ್ರು ಮಾತಲ್ಲೋ ಮಾಡಲಿ. ರಾಮನ ಫೋಟೋ ಹಾಕೊಂಡು, ಕಾವಿ ಡ್ರೆಸ್ ಹಾಕ್ಕೊಂಡು ಪಾರ್ಲಿಮೆಂಟ್ ಮುಂಗಡೆ ಮಾಡ್ತಾರೆ ಅಂದರೆ ಇವರಿಗೆ ನಾಚಿಕೆ ಆಗಲ್ವ? ಎಲ್ಲ ದಾರಿಗಳು ಮುಗಿದ ಮೇಲೆ ಈ ದಾರಿ ಇಟ್ಕೊಂಡಿದ್ದಾರೆ ಅಂದರೆ, ಈ ದಾರಿ ತಾಂಡಿದ್ದೀರಾ, ಇನ್ನೂ ಪಾತಾಳಕ್ಕೆ ಹೋಗ್ತೀರ ಹೊರತು ಪಾತಾಳದಿಂದ ನೀವು ಮೇಲೆ ಬರಲ್ಲ. ಹಿಂದೂ ಧರ್ಮವನ್ನು ಅಷ್ಟು ಕೀಳಾಗಿ ನೋಡಬೇಡಿ, ಹಿಂದೂ ಧರ್ಮವನ್ನು ಅಷ್ಟು ತುಚ್ಛಾಗಿ ನೋಡಬೇಡಿ. ನಿಮ್ಮ ರಾಜಕೀಯ ಬೆಳೆ ಏನಾರು ಇರಲಿ, ಆದರೆ ಹುಷಾರಾಗಿರಿ. BJPನ ಬೈರಿ, ನೀವು ರಾಜಕೀಯ ಪಕ್ಷಗಳು ನಿಮ್ಮ ಇಷ್ಟ. ಆದರೆ ಹಿಂದೂ ಧರ್ಮವಾದ ಕಿಚ್ಚೆತ್ತವಾಗಿ ಆಟ ಆಡೋದು, ಮಾತಾಡೋಕ್ಕೆ ಬಂದರೆ ನಾನು ಒಬ್ಬನೇ ಅಲ್ಲ, ನನ್ನಂಥ ಲಕ್ಷಾಂತರ ಕೋಟ್ಯಾಂತರ ಯುವ ಪಡೆಗಳು ಇದ್ದಾರೆ, ಯಾರೂ ಸುಮ್ಮನಿರಲ್ಲ, ಪ್ರತಿಭಟಿಸ್ತಾರೆ ಶಾಂತಿಯುತವಾಗಿ. ಹಾಗಾಗಿ ಇನ್ನೊಂದು ಸರಿ ಕಾರ್ಯ ಮಾಡಬೇಕಾದ್ರೆ ಹುಷಾರಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಕ್ಷಮೆ ಕೇಳಲ್ಲ, ಯಾವುದೋ ಸಾರ್ವಜನಿಕರಲ್ಲಿ ಕ್ಷಮೆ ಕೇಳ್ತೀನಿ, ಏನಾದರೂ ಪದ ಬಳಕೆಯಲ್ಲಿ ತಪ್ಪಾಗಿದ್ದರೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.